ಇವತ್ತು ನಾನು ಹೋಗ್ತಾ ಇರೋದು ಒಂದು ರೋಮಾಂಚಕವಾಗಿ ಇರುವಂಥ ಜಾಗ. ನಾವು ನಮ್ಮ ಹುಡುಗರು ಯಾರು, ಎಷ್ಟು ಜನ, ಬನ್ನಿ ತೋರಿಸ್ತೀನಿ. ಪೂರ್ತಿ ಕಥೆನೇ ಹೇಳ್ತೀನಿ ನಿಮಗೆ. ಗುರು, ನಾವಿವತ್ತು ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಆ ರೆಸಾರ್ಟ್ ಹೆಂಗಿದೆ, ಏನಿದೆ, ಏನೆಲ್ಲ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಹೋದ್ಮೇಲೆ ಏನೇನಾಗುತ್ತೆ ಅಂತ, ಏನೇನಿರುತ್ತೆ, ಏನೇನಿರಲ್ಲ, ಮತ್ತು ಏನೇನು ಚೆನ್ನಾಗಿರುತ್ತೆ, ಏನೇನು ಚೆನ್ನಾಗಿರಲ್ಲ, ಅದು ಪೂರ್ತಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬೇಕಾದ್ರೆ ಪೂರ್ತಿ ಕಂಪ್ಲೀಟಾಗಿ ನೋಡಿ, ಚೆನ್ನಾಗಿರುತ್ತೆ. ಸೊ ರೈಡ್ಗೆ ಹೋಗೋಣ ಅಂತ ಇವತ್ತು ಹೆಂಗೋ ಒಂದು ರೆಡಿಯಾಗಿ ಪಟ 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 ಅಂತ ಬೇಗ ಪ್ಯಾಕ್ ಮಾಡಿ ಬಂದಿದ್ದೀನಿ. ಬಟ್ ನೋಡೋಣ ಹೆಂಗಿರುತ್ತೆ ಅಂತ. ನನಗಂತೂ ಈ ಲುಕ್ ಹೆಂಗೆ ಕಾಣ್ತದೆ ಅಂತೇಳಿ, ಚೆನ್ನಾಗಿ ಕಾಣ್ತದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತು ಜಾಕೆಟ್ ತೊಗೊಳ್ತೀನಿ ರೀಸೆಂಟಾಗಿ. ಬೇಜಾರೇನು ಅಂದರೆ ರೋಡ್ ಮಾಡೋದಕ್ಕೆ ಡಿಲೇ ಎಷ್ಟು ಮಾಡ್ತಾರೆ ನೋಡಿ. ಆದರೆ ನಾವು ಏನಾದರೂ ಒಂದು ಅನಾಹುತ ಆಗಿ ಸುಮ್ಮನೆ ಸ್ಲಿಪ್ಪಾಗಿ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಇಲ್ಲೊಂದು ಗಾಡಿ ನಿಂತಿದೆ ಪಾಪ ಕನಕಪುರ ರೋಡಲ್ಲಿ. ಹೆಂಗಂದರೆ ಅವರು ಪಾಪ ಕನಕಪುರಕ್ಕೆ ಹೋಗ್ಬೇಕು, ಇಲ್ಲ ಅಲ್ಲೂ ಹೋಗ್ಬೇಕು. ಬೆಳಗಿನ ಜಾವ ಅವ್ರನ್ನ ಕ್ಯಾಂಟ್ರ್ ಕಳಿಸಲ್ಲ. ಆದರೆ ಪೊಲೀಸವರು ಇಲ್ಲಿ ಮೋದಿ ಬರ್ತಾವ್ರೆ, ಇಲ್ಲ ಯಾರೋ ಇನ್ನೊಬ್ರು ಬರ್ತಾರೆ ಅಂದ್ಬಿಟ್ಟು ಅದನ್ನೆಲ್ಲ ಎಬ್ಬಿಸ್ತವ್ರೆ, ಬೇಡ ಇಲ್ಲಿರಬಾರ್ದು ಅಂತ. ಈ ಥರ ಎಲ್ಲ ಹಿಂಗೇಳಿ ನಾವು ನಿಂತಿದ್ರು ನಮಗೂ ನಿಲ್ಬೇಡಿ, ಹೋಯ್ತಾ ಇರಿ ಇಲ್ಲಿ. ಯಾಕೆ ನಾವು ಸರ್ವಿಸ್ ರೋಡಲ್ಲಿ ನಿಂತಿದ್ವಿ ಸ್ವಾಮಿ, ಲೆಫ್ಟ್ ಸೈಡಲ್ಲಿ, ಆದ್ರೂ ಬಿಡ್ತಾಯಿಲ್ಲ. ಈ ಥರ ಸರ್ಕಾರ ಏನು ತೆಗ್ಬೇಕು ಹೇಳಿ? ನಾವು ನಿಂತ್ಕೊಳ್ಳೋಕ್ಕೂ ಜಾಗಕ್ಕೂ ಇದು ಮಾಡೋಂಗಿಲ್ಲ ಅಂದರೆ ಯಾವ ಥರ ಹೇಳಿ ಇದು? ಆ್ಯಕ್ಚುಲ್ ಬೇಜಾರು ಸ್ಟಾರ್ಟ್ ಆಗಿದ್ದು ಇವಾಗ. ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಾನು ಆ್ಯಕ್ಚುಲಿ ನಮ್ಮ ಹುಡುಗರನ್ನ ಇಲ್ಲಿ ಬರ್ತಾರೆ ಅಂತ. ಇಲ್ಲಿ ನೋಡಿದ್ರೆ ಎತ್ತೆ ಅಂತ ಗಾಡಿ. ಇಲ್ಲಿ ನೋಡಿ, ಇನ್ನೂ ಅವ್ರು ಬರೋದು ನಾಳೆ ಬೆಳಗ್ಗೆ. ಆದ್ರೂ ಇವತ್ತಿಂದನೇ ಪೂರ್ತಿ ಇದನ್ನು ಟ್ರಯಲ್ ಅಂತ ಎಲ್ಲ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಾಲು ಗಂಟೆ ಅರ್ಧ ಗಂಟೆ. ಒಂಚೂರು ಯೋಚನೆ ಇರಬೇಕು, ಪಬ್ಲಿಕ್ ಅಂತ ಇರೋದು ರೋಡು. ಏನೋ ಅಪರೂಪದ ಮಂಡಳಿಂದ ಬಂದ್ಬಿಟ್ಟಿದೆಯಲ್ಲೋ, ಎಷ್ಟೊತ್ತು ಬರೋದು ನಿಲ್ಲೇ, ಟ್ರಾಫಿಕಲ್ಲಿ ಸಿಗಾಕೊಂಡಿದ್ಯಾ ಅಂದ್ಬಿಟ್ಟು ಹೇಳ್ಕೊಂಡು ಡೌ ಮಾಡಿಕೊಂಡು ಇಷ್ಟಿಷ್ಟೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾಯಿದ್ದೀವಿ, ಇಷ್ಟಿಷ್ಟೆಲ್ಲ ಎಲ್ಲೆಲ್ಲ ಮಾಡ್ತಾಯಿದ್ದೀವಿ. ಆದ್ರೂ ನಮಗೆ ರೋಡು ಕರೆಕ್ಟಾಗಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ. ರೋಡ್ ಚೆನ್ನಾಗಿದೆ, ಬಟ್ ನಿಲ್ಲಕ್ಕೆ ಕೊಡ್ತಾ ಇಲ್ವಲ್ಲ, ಏನು ಹೇಳ್ತೀರಾ? ಒಬ್ಬರು ಗುರೂಜಿಯವ್ರ ಬರ್ತ್ಡೇ ಇದೆ ಅಂದ್ಬಿಟ್ಟು, ಮೋದಿಯವ್ರು ಬರ್ತಾರೆ ಅಂದ್ಬಿಟ್ಟು ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ರೆ ನಾವೇನು ಮಾಡೋದು? ನಾವು ಹೋಗ್ಬೇಕು ಸ್ವಾಮಿ ಆ ಟೈಮ್ಗೆ ಅಲ್ಲಿಗೆ. ಬಟ್ ಬೆಂಗಳೂರು CMನ ನೀವೇ ಚೇಂಜ್ ಮಾಡಬೇಕು. ನಾನಂತೂ ಈ ಟೈಮಿಂದ ಪ್ರಜಾಕಿ ಮಾತ್ರ ಬೆಂಬಲ ಕೊಡ್ತೀನಿ. ಗುರು, ಕನಕಪುರ ರೋಡು ನಡೀರು ಹೋಯ್ತಾರನ, ಎಲ್ಲಿ ಗಂಟೆ ಹೋಗುತ್ತೆ ಗಾಡಿ ಹೋಯ್ತಾ ಇರಲಿ. ನಾನು ಆ್ಯಕ್ಚುಲಿ ಬೆಟ್ಟಕ್ಕೆ ಹೋಯ್ತಲ್ಲ, ನಾನು ಒಂದು ಯೂನಿಕ್ ಪ್ಲೇಸಿಗೆ ಹೋಗ್ತಾಯಿದ್ದೀನಿ ನೋಡಿರಿ. ನನ್ನ ಜೊತೆ ಹರ್ಷನೂ ಹಿಂದೆ ಇದ್ದಾರೆ. ಹೆಂಗೆ ಬರ್ತಾವೆ ನೋಡಿರಿ, ಆಫ್ ರೋಡಿಂಗ್ ಮಾಡ್ಕೊಂಡು. ಒಳ್ಳೆ ರೋಡು ಮಾತ್ರ ಸೂಪರಾಗಿದೆ ಗುರು. ಆ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ರೋಡು ಮಾತ್ರ ಎಕ್ಸ್ಟ್ರೀಮ್ ವೈಬಬಲ್. ನೋಡಿರಿ, ಲೆಫ್ಟು ರೈಟು ಬರೀ ಕಾಡು ಥರನೇ ಇದೆ. ಏನಾದರೂ ಒಂದು ಜಿಂಕೆನ ಏನಾದರೂ ಒಂದು ಹಾರ್ಕೊಂಬಂದ್ಬಿಟ್ರೆ ಹೆಂಗಿರುತ್ತಿಲ್ಲರಿ. ಐ ಥಿಂಕ್ ನಾವು ರೆಸಾರ್ಟ್ ಹತ್ರ ಬಂದ್ಬಿಟ್ವಿ. ಇದೇ ಆ ರೆಸಾರ್ಟ್ ಲೆಫ್ಟ್ ಸೈಡಲ್ಲಿ. ನೋಡೋಣ, ಇದೇನಾ? ಎಸ್, ಇದೇನೆ ಆ್ಯಕ್ಚುಲಿ ಇದೆ ರೆಸಾರ್ಟ್. ಇಲ್ಲಿಂದ ಸ್ಟಾರ್ಟು. ನಡೀರಿ, ಎಂಜಾಯ್ ಮಾಡಿ ಆಟ ತೋರ್ಸೋಣ. ಬೇರೆ ರೆಸಾರ್ಟ್ ಕಂಪೇರ್ ಮಾಡಿದ್ರೆ ಈ ಸ್ವಿಮ್ಮಿಂಗ್ ಪೂಲು ಚಿಕ್ಕದಾಯಿತು ಅಂತ ಅನಿಸ್ತದೆ ಕಂಪ್ಲೀಟಾಗಿ. ಯಾಕಂದರೆ ಇದು ಜನ ನೋಡ್ರಿ ತುಂಬ್ಕೊಂಡಿದ್ದಾರೆ. ಎಲ್ಲಿಗೆ ಹೋಗೋಕ್ಕಾಗುತ್ತೆ ಹೇಳಿ? ಈಗ ನಿಂತ್ಕೊಳ್ಳೋಕ್ಕಾಗಲ್ಲ, ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆ ಬೀಳೋಕ್ಕಾಗಲ್ಲ. ರೆಸಾರ್ಟ್ ಒಂಚೂರು ಸ್ವಿಮ್ಮಿಂಗ್ ಪೂಲ್ ದೊಡ್ಡ ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸ್ತಾ ಇದೆ. ಬೆಟ್ಟದಲ್ಲಿ ನೀರು ಬರಬೇಕಿತ್ತು, ಅದು ಕ್ಯಾನ್ಸಲ್ ಮಾಡಿದ್ದಾರಂತ. ಈ ನನ್ನ ಮಗ ಕಾಟ ಕೊಟ್ಕೊಂಡು ನನಗೆ ಇಲ್ಲಿ ಕರ್ಕೊಂಬಂದ. ಬೈಕ್ ರೈಡ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ಕೊಂಡು ಬೈಕ್ ರೈಡು ಮಾಡ್ದೆ. ಇಲ್ಲಿ ATV ರೈಡು ಮಾಡ್ತಾವನೆ. ಗಾಡಿ ಓಡಿಸೋ ಬರಲ್ಲ, ಏನಿಲ್ಲ. ATV ಗೊತ್ತಾಡ್ತಾವನು ಒಳ್ಳೆ. ಇಲ್ಲಿ ATV ರೈಡು ಇದೆ. ಬಟ್ ಏನಂದರೆ ಈ ಚಿಕ್ಕ ಡಿಸ್ಟೆನ್ಸ್ಗೆ 180 ರೂಪಾಯಿ ಬರ್ತಲ್ಲ ಅಂತಾರ ನಾವು ಅನ್ಸ್ಕೋತೀನಿ. ಬರೀ 2 ರೌಂಡು ಬೆಸ್ಟ್. ನನ್ನ ಹಿಂದೆ ಕಡೆ ಕಾಣ್ತಾ ಇರೋದು ಇದೆಲ್ಲ ಪಾರ್ಕಿಂಗು. ಬಟ್ ನೆರಳಿಲ್ಲವಲ್ಲ, ಇಟ್ ಈಸ್ ಇಂಪಾರ್ಟೆಂಟ್. ಎಲ್ಲರೂ ಅವ್ರ ಕಾರ್ಗೆ ಅವರು ಪ್ರೀತಿ ಇದ್ದೇ ಇರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಡಿಸಪಾಯಿಂಟ್ ಆಗಿದ್ದು ಸ್ವಿಮ್ಮಿಂಗ್ ಪೂಲಲ್ಲಿ ಗುರು. ಇಷ್ಟು ಚಿಕ್ಕ ಸ್ವಿಮ್ಮಿಂಗ್ ಪೂಲು ನಾನು ನೋಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋದಾಗ ಇನ್ನೊಂದು ವಿಡಿಯೋ ಹಾಕ್ತೀನಿ. ಅವಾಗ ನೋಡೋರಂತೆ ಎಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಹಿಂಗಿರುತ್ತೆ ಅಂತ. ಬಟ್ ಇವಾಗ
ಏಯ್ ಅದು ಮಂಗಳೂರು ಬೋಂಡ. ಅದು ಮಂಗಳೂರು ಬೋಂಡ ತಿಂದರೆ ನಾವು ಬಾರಲ್ಲ ಅದು ಕುಡಿ ನೀನು. ಶ್ರೀಮಂತ ಅಂತ ಹಾಕೊಂಡು ತುಂಬಿಸ್ಕೊಂಡು ಪಾಣಿ ಹಾಕೊಂಡು ಆದರೂ ಪಾಣಿ ಸ್ವಲ್ಪ ಖಾರ ಇದೆ, ಬಟ್ ಚೆನ್ನಾಗಿದೆ. ಚಟ್ನಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ. ವೆಜ್ಜು ಇಷ್ಟೊಂದು ವೆರೈಟಿ ಇದೆ, ಬಟ್ ನಾನ್ ವೆಜ್ ಬರೀ 3 ವೆರೈಟಿ ಇದೆ. ಇದೆ ಅಮ್ಮ ವೆರೈಟಿ. ಚಿಕನ್ ರೈಸ್, ಕರಿ ಇದು, ಮತ್ತು ಏನೋ ಒಂದು ಫ್ರೈ ಥರ ಮಾಡಿದ್ದಾರೆ, ಬಟ್ ಗೋಬಿ ಮಂಚೂರಿ, ರೋಟಿ, ಏನೋ ವೆಜಿಟೇರಿಯನ್ ರೋಟಿ, ಚಿಕನ್ ಒಂಥರ ಫೈನ್ ಆಗಿದೆ, ಬಟ್ ಇದನ್ನ ಟ್ರೈ ಮಾಡೋಣ. ಓಕೆ, ಟೇಸ್ಟ್ ಇಸ್ ಗುಡ್. ರೈಸ್ ಖಾಲಿ ಮಾಡ್ತೀನಿ. ಓಕೆ, ನಾರ್ಮಲ್ ಆಗಿದೆ, ಪರವಾಗಿಲ್ಲ. ಬಟ್ ಏನಂದರೆ ಚಿಕನ್ ಬರೀ 3 ವೆರೈಟಿ ಇದೆ. ವೆಜಿಟೇಬಲ್ ಇದು ವೆಜಿಟೇಬಲ್ನಲ್ಲಿ ಒಂದು 5-6 ವೆರೈಟಿ ಇದೆ. ಪಾಟ್ ಕಮ್ಮಿ ನಾನು ಬರ್ತೀನಿ. ರೈಸು ನೋಡ್ತೀನಿ. ಓಕೆ ಆ್ಯಕ್ಚುಲಿ ಇವನಿಗೆ ಉಡಿಸ್ಬಿಟ್ಟು ಚಿಕನ್ ತಿಂದ ನಾವು ಹುಟ್ಟಾಗಲೇ ಪ್ಯೂರ್ ವೆಜ್ಜು, ಯಾರು ಏನೇ ತಿಂದರು ಚೆನ್ನಾಗಿ ಕಿಸ್ಕೊಳ್ಳಲ್ಲ. ವೆಜ್ ಮುಂದೆ ಚಿಕನ್ ಹಿಂಗಿರುತ್ತೆ ಅಂತ ನಿಮಗೆ ಹೋಗ್ತೀರಾ, ಇನ್ನೂ ಹೇಳಿ ನೋಡ್ತಾ ಇರಿ ಅಷ್ಟೇ ಬಿಡು. ಬೆಳಗ್ಗೆದ್ದು ಇನ್ನೂ ಸಹ ನಾವು ಬಂದ್ವಿ ಟ್ರೈ ಮಾಡೋಕ್ಕೆ ಕಾಫಿ. ಪರವಾಗಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಇದೆಲ್ಲ ಮಾಡ್ಬಿಟ್ಟೆ. ಸ್ವಿಮ್ಮಿಂಗ್ ಹೋಗೋಣ, ಸರಿ ಕಾಯಕಿಂಗ್ ಹೋಗೋಣ. ಶಟ್ ನೀರಿಲ್ಲ, ಸೊ ಅದಕ್ಕೆ ಕಯಾಕಿಂಗ್ ಇಲ್ಲ, ಕ್ಲೋಸ್ ಆಗಿದೆ ಕಯಾಕಿಂಗು. ಸೊ ಇದೇನು ಅಡ್ವೆಂಚರ್ ಕಂಪ್ಲೀಟ್. ಏನಂದರೆ ಹೆವಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ, ಬಟ್ ಎಲ್ಲ ಪೇಯ್ಡ್ ಗೇಮ್ಸೇ ಜಾಸ್ತಿ ಇದೆ, ಬಟ್ ಪರವಾಗಿಲ್ಲ. ಹರ್ಷ ಹೆಂಗೆ ರೆಡಿ ಆಗ್ಬಿಡೋಯ್ತಾನೆ, ಒಳ್ಳೆ ಜಾಕಿ ಥರ ಹೋಯ್ತಾನೆ, ಒಳ್ಳೆ ಜಾಕಿ. ಏನಪ್ಪ ಜಾಕಿ ನೋಡ್ರಿ. ಹರ್ಷ 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 ನಮಗಿದೆಲ್ಲ ಬಂದಿದ್ದಾರ. ಎಂಥದ್ದು ಬರಲಿಲ್ಲ ಬಾಯಿ, ಚೆನ್ನಾಗಿತ್ತು. ಬೇಕಾದ್ರೆ ಇಟ್ಕೊಳ್ಳಿ. ಪಂಚೆ ಬಿಚ್ಚಿ ಹೋಯ್ತಾರೆ ಮಕ್ಕೆ ಚಡ್ಡಿ ಹಾಕರ್ಕಣ ಒಳಗೆ. ಪಾಪ ಅಲ್ಲಿ ಕೂತಾರಲ್ಲ ತಾತ, ಅವ್ರು ಆ್ಯಕ್ಚುಲಿ ಇಲ್ಲಿ ಆಡ್ಬೇಕಂತ ತುಂಬ ಆಸೆ ಇತ್ತು, ಬಟ್ ಏನಂದರೆ ಅವ್ರ ವಯಸ್ಸು ಮೀರಿ ಅವ್ರು ಏನಂದ್ರೆ ಅಂದರೆ ನಮ್ಗೆ ಯಾಕಪ್ಪ ಬೇಕು ಅನ್ನೋ ಥರ ಆಡಿದ್ರು. ಅವ್ರು ಒಂಥರ ಫೇವ್ರೇಟ್ ಆಡೋ ಮೂಮೆಂಟ್ ಎಲ್ಲ ಇತ್ತು. ನಮಗೆ ಆಡೋ ಚಾನ್ಸ್ ಸಿಕ್ಕಿದ್ರು ನಾವು ಒಂದು ಕಡೆ ಯೋಚನೆ ಮಾಡ್ತೀವಿ, ಅಯ್ಯೋ ಬೇಡಪ್ಪ ಅಂತ ಅನ್ಕೋತೀವಿ. ಬಟ್ ಅವ್ರಿಗೆ ಆಡೋಕ್ಕೆ ಆಸೆ, ಬಟ್ ಆಡೋಕ್ಕಾಯ್ತಲ್ಲ, ಅಷ್ಟು ಡಿಫ್ರೆನ್ಸ್. ಅದಕ್ಕೆ ಹೇಳೋದು, ಮಕ್ಕಳು ಇದ್ದಾಗಲೇ ಎಂಜಾಯ್ಮೆಂಟ್ ಮಾಡಿಬಿಡಿ, ಆಮೇಲೆ ವಯಸ್ಸಾದ್ಮೇಲೆ ತುಂಬ ಕಷ್ಟ ಬೇರೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಅಂತ. ಈಗ ಮಗ ರಾಕೆಟ್ ಆಡೋಕೆ ಹೋಯ್ತವನೆ, ಆಮೇಲೆ ಏನು ಮಾಡೋಣ ನೋಡ್ರಿ. ಈಗ ನಮ್ಮ ಮಗನಿಗೆ ಹೋಗಿ ಕುಂಸೋಣ ಚೆನ್ನಾಗಿ, ಓಡ್ಸೋಣ ಕುಂಸೋಣ.
ಒಂದು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ಟು ಹಾರಿಸ್ಬಿಡಿ ಬ್ರೋ ಹೇಳ್ತೀನಿ. ಹಾರಿದ್ರೆ ಹಂಗೆ ಹೊಟ್ಟೋಗ್ಬಿಡೋಕೆ ಒಂದೇ ಸಮಯ ಹಂಗೆ ಹಾರಿಸ್ಬಿಡ್ತೀನಿ. ಏನಂತ ನೋಡ್ರಿ, ನಮಗೆ ಗೇಮ್ಸೇ ಇಲ್ಲ. 90 kg ಲಾಸ್ಟ್, ನಾವಿರೋದು 100 kg. ಹಿಡ್ಕೊ ಎಲ್ಲ ನಾವು ಮಾಡ್ತಾ ಯಾರೋ ಸತ್ತೋಗ್ಬಿಟ್ಟಿದ್ರಂತೆ ಮೇಲ್ಗಡೆ ಊಟು, ಅದ್ರ ಆಗೋಕೆ ಹೋಗ್ಬಿಡ. ನೀನು ಗಂಡ್ಸತ್ತ ನನಗೂ ಗೊತ್ತು, ಬಟ್ ನೀನು ಸಾಯ್ಬೇಡ ಅಂತ ಹೇಳಿ. ಬಟ್ ಸತ್ತೋಗೋ ಪರವಾಗಿಲ್ಲ, ಚಿಂತೆ ಇಲ್ಲ. ನನಗೇನು ಸಿಗಲ್ಲ, ನಿನ್ನ ತಮ್ಮಗೆ ಸಿಗುತ್ತೆ. ಹೊಸ ಬೈಕು, ಹೊಸ ಫ್ಯಾಕ್ಟ್ರಿ. ರೆಡಿ ರೆಡಿ ರೆಡಿ. ಅಲ್ಲಿ ಇಟ್ಕೊಬೇಡ. Three, 2, 1. ಅಷ್ಟೇನಾ ಬ್ರೋ? ಹಾಂ, ಇನ್ನೂ ಹೋಗುತ್ತೆ, ಇನ್ನೂ ಹೋಗುತ್ತೆ, ಒಂಚೂರು ಹೋಗುತ್ತೆ. ಒಳ್ಳೆ ಕೋತ್ಕೋತಾರ ಎಕ್ಸ್ಪ್ರೆಷನ್ ನೋಡು, ಒಳ್ಳೆ ಕೋತಿತರ ಎಕ್ಸ್ಪ್ರೆಷನ್. ನೀನು ವೈಟ್ ಆಗಿದ್ದೆ ಅದಕ್ಕೆ ಸ್ಟ್ರೈಟ್ ಆಗಿದೆ, ಇಲ್ಲಾಂದ್ರೆ ಪಲ್ಟಿ ಹೊಡಿತಾ ಇತ್ತು ಅದು. ಆದ್ರೂ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಬ್ರೋ. ಹೋಗ್ಬೇಕು ಅಂದ್ರೆ ನಮ್ಮ ಥರ ಎಕ್ಸ್ಪೀರಿಯನ್ಸ್ ನೀನು ಏನೂ ಮಾಡಿಲ್ಲ ನಡಿಯಲೇ. ಅದಕ್ಕೆ ಆಗಲ್ಲ ಬ್ರೋ. ಆ್ಯಕ್ಚುಲಿ ನನ್ನ ಸ್ವಿಮ್ಮಿಂಗ್ ಇಲ್ಲ, ತಗೊಳ್ಳೋಣ ಯಾರೂ ಇಲ್ಲ. ಇದೇ ಒಳ್ಳೆ ಟೈಮು ನೋಡ್ರಿ. ಇಲ್ಲೇ ನೀನಿದ್ಯಲ್ಲ. ಹಾಂ, ಏನೋ ಒಳ್ಳೆ ಆಮೆ ಬಿದ್ದಂಗೆ ಬಿದ್ದಿದ್ಯಲ್ಲೋ. ಆಮೆ ಬಿದ್ದಂಗೆ ಬೀಳ್ತಿಲ್ಲ. ತಾತನ ಕೇಳೋಣ ಹೆಂಗಿದೆ ರೆಸಾರ್ಟ್ ಅಂತ. ತಾತ ಹೆಂಗಿತ್ತು ರೆಸಾರ್ಟು? ಆಯ್ತು, ನೀರು ಕಮ್ಮಿ ಕಂಡ್ರಿ. ನೀರು ಸ್ವಿಮ್ಮಿಂಗ್ ಪೂಲ್ ಅಲ್ಲ. ನೀವು ಯಾಕೆ ಆಕ್ಟಿವಿಟೀಸ್ ಆಡಿಲ್ಲ? ಅದೇ ಬೇಡಪ್ಪ ನಮಗೆ. ಯಾಕೆ? ಭಯ. ಆಡಬೇಕು. ಆ ಏಜಲ್ಲಿ ಆಡಲಿಲ್ಲ, ಈ ಏಜಲ್ಲಿ ಆಡ್ಬೇಕು ತಾನೆ ನೀವು. ಹೆಂಗಿದೆ ಬಿಟ್ಟು? ಚೆನ್ನಾಗಿತ್ತು ಜಾಗ. ನಾನು ತಣ್ಣಗೈತೆ. ಈ ಜಾಗನ ನೀವು ವಿಸಿಟ್ ಮಾಡಿಲ್ಲ, ಚೆನ್ನಾಗಿದೆ, ಬೇಕಾದ್ರೆ ನೋಡಿ.